ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬೇಬಿ ಅಂಜಲ್ ಪುಳಿ ಮುಂಚೆ ಹೇಗೆ ಮಾಡೋದಂತ ನೋಡಿಕೊಳ್ಳೋಣ. ನಾನು ಸ್ವಲ್ಪ ಒಣಮೆಣಸು, 1/4 ಟೀ ಸ್ಪೂನ್ ಮೆಂತ್ಯ, 1 ಟೀ ಸ್ಪೂನ್ ಪೆಪ್ಪರ್, 2 ಟೀ ಸ್ಪೂನ್ ಕೊತ್ತಂಬರಿ, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಈರುಳ್ಳಿ ತಗೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಬಾಣಲೆ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಇವಾಗ ಅದಕ್ಕೆ ಮೆಣಸು ಹಾಕ್ತಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಮೆಣಸು ಫ್ರೈ ಆಗ್ತಾ ಬಂತು. ಇವಾಗ ತೆಗೆದಿಟ್ಟ ಎಲ್ಲ ಮಸಾಲೆಗಳನ್ನು ಹಾಕ್ತಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಇವಾಗ ಮಸಾಲೆ ಫ್ರೈ ಆಗ್ತಾ ಬಂತು. ಇವಾಗ ತೆಗೆದಿಡೋಣ. ಇವಾಗ ನಾನು ಮಿಕ್ಸರ್ ಜಾರಿಗೆ ತಣ್ಣಗಾಗಿದ್ದ ಮಸಾಲೆನ ಹಾಕಿಕೊಳ್ತೀನಿ. ಅದಕ್ಕೆ ಇವಾಗ 5 ಎಸಳು ಬೆಳ್ಳುಳ್ಳಿ, ಅರ್ಧ ಟೀ ಸ್ಪೂನ್ ಅರಶಿನ, ಚಿಕ್ಕ ಲಿಂಬೆ ಗಾತ್ರದಷ್ಟು ಹುಣಸೆಹುಳಿ ಹಾಕ್ತಿದ್ದೀನಿ. ಇವಾಗ ಇದನ್ನು ನಾವು ರುಬ್ಬಿಕೊಳ್ಬೇಕು. ಅದಕ್ಕೆ ನಾನು ಅರ್ಧ ಗ್ಲಾಸ್ ನೀರಿನಷ್ಟು ಹಾಕಿ ರುಬ್ಬಿಕೊಳ್ತಿದ್ದೀನಿ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಬಾಣಲೆ ಬಿಸಿಯಾದ ಮೇಲೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಈ ರೆಸಿಪಿನ ನೀವೊಮ್ಮೆ ಟ್ರೈ ಮಾಡಿ ನೋಡಿ, ಕಮೆಂಟಲ್ಲಿ ತಿಳಿಸಿ. ಇವಾಗ ಎಣ್ಣೆ ಬಿಸಿ ಆಗ್ತಾ ಬಂತು. ಅದಕ್ಕೆ ನಾನು ಕಟ್ ಮಾಡಿಕೊಂಡ ಅರ್ಧ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲಿ ಈರುಳ್ಳಿ ಫ್ರೈ ಆಗ್ತಿದೆ. ಇವಾಗ ನಾನು ಕಟ್ ಮಾಡಿಕೊಂಡ 2 ಹಸಿಮೆಣಸು, ಚಿಕ್ಕ ಪೀಸ್ ಶುಂಠಿ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀನಿ, ಮತ್ತು 5 ಎಸಳು ಜಜ್ಜಿದ ಬೆಳ್ಳುಳ್ಳಿ ಹಾಕಿಕೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಮೆಣಸಿನ ಹಸಿ ಸ್ಮೆಲ್ ಹೋಗೋ ತನಕ ನಾವು ಫ್ರೈ ಮಾಡ್ತಾ ಇರಬೇಕು. ಇವಾಗ ಅದಕ್ಕೆ ನಾನು ಸ್ವಲ್ಪ ಕರಿಬೇವು ಹಾಕ್ತಿದ್ದೀನಿ. ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಫ್ರೈ ಆಗ್ತಿದೆ. ಇವಾಗ ನಾವು ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕಿಕೊಳ್ಳೋಣ. ರುಬ್ಬಿದ ಮಸಾಲೆ ಹಾಕಿಕೊಂಡು 2-3 ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಇವಾಗ ಅದಕ್ಕೆ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಇದಕ್ಕೆ ಹಾಕ್ತಿದ್ದೀನಿ. ಇವಾಗ ನಾವು ಕುದಿಲಿಕ್ಕೆ ಮುಚ್ಚಳ ಹಾಕಿ ಇಡೋಣ. ಇವಾಗ ಕುದೀತಿದೆ, ಚೆನ್ನಾಗಿ ಕುದೀತಿದೆ. ಇವಾಗ ನಾನು ಇಲ್ಲಿ ಚೆನ್ನಾಗಿ ಕುದೀತಿದೆ. ಇವಾಗ ನಾನು ಅದಕ್ಕೆ ಕಟ್ ಮಾಡಿಕೊಂಡಂಥ ಬೇಬಿ ಅಂಜಲನ್ನು ಹಾಕ್ತಿದ್ದೀನಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಪುಳಿ ಮುಂಚೆ ಸೂಪರ್ ಆಗುತ್ತೆ. ಇವಾಗ ನಾನು ಕುದೀತಿದ್ದೆ 1 ಟೇಬಲ್ ಸ್ಪೂನು
ಉಪ್ಪು ಹಾಕ್ತಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ಉಪ್ಪು ಹಾಕಿ ನಾನು ಸ್ಪೂನ್ ಹಾಕ್ತಿದ್ದೀನಿ. ಇವಾಗ ಕುದಿ ಬರ್ತಿದೆ. ಇವಾಗ ನಾನು ಮುಚ್ಚಲು ಹಾಕಿ 2-3 ನಿಮಿಷ ಹಾಗೇ ಬಿಡ್ತೀನಿ. ಇವಾಗ ರೆಸಿಪಿ ಕುದೀತಿದೆ. ಚೆನ್ನಾಗಿ ಕುದೀತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.